ನೀವು ರಾಹುಲ್ ಗಾಂಧಿ ಅವರ ವಿಚಾರ ಮಾತನಾಡುವಾಗ ಕಳೆದ ಬಾರಿ ಸಂದರ್ಶನದಲ್ಲಿ ಶಾರದಾ ಪೀಠಕ್ಕೆ ನಡೆದುಕೊಳ್ತಾ ಇದ್ರು, ಅದನ್ನ ಕೈ ಬಿಟ್ಟ ಮೇಲೇನೆ ಕಾಂಗ್ರೆಸ್ಗೆ, ಅದರಲ್ಲೂ ಗಾಂಧಿ ಕುಟುಂಬಕ್ಕೆ ಒಂದ್ ರೀತಿಯಲ್ಲಿ ಸರಿಯಾದ ದಾರಿಯಲ್ಲಿ ಹೋಗೋಕ್ಕಾಗ್ತಿಲ್ಲ ಅಥವಾ ಅಂದುಕೊಂಡ ಗುರಿ ಮುಟ್ಲಿಕ್ಕೆ ಆಗ್ತಿಲ್ಲ ಅಂತ ಪ್ರಸ್ತಾಪ ಮಾಡಿದ್ರಿ. ಇವತ್ತಿಗೂ ಅದು ಅದೇ ಮಾತಿಗೆ ಬದ್ಧರಾಗಿದ್ದೀರಾ? ಶಾರದಾ ಪೀಠಕ್ಕೆ ನಡ್ಕೊಳ್ಳೋದು ಅದರಲ್ಲಿ ಇವತ್ತೊಂದು ನಿಮಗೆ ವಿಚಾರವನ್ನು ಹೇಳ್ತೀನಿ. ಗುರುವಿಂದಲೇ ಗುರಿ ಹೆಂಗ್ ಮುಟ್ಟೋದು? ನಾನೇ ಸ್ವತಃ ರಾಹುಲ್ ಗಾಂಧಿಯವರ ಅಜ್ಜಿ ಇಂದಿರಾ ಗಾಂಧಿ ಅವರನ್ನ ಧರ್ಮಸ್ಥಳ ಕರ್ಕೊಂಡ್ಬಂದು ಚಿಕ್ಕಮಗಳೂರು ನಿಲ್ಲಿಸಿ ಗೆಲ್ಲಿಸ್ಕೊಂಡು ಕರ್ಕೊಂಡ್ಬಂದಿದ್ದೀನಿ ನಾನು. ದಾಖಲ ಸಮೇತ ಮತ್ತಿದ್ದೆ ನಾನು ಏನು ಕರ್ಕೊಂಡೋಗಿದ್ದೆ ಅಂತ. ವೀರೇಂದ್ರ ಹೆಗ್ಗಡೆ ಅವ್ರು ಕೇಳಿದ್ರೆ ಗೊತ್ತಾಗುತ್ತೆ. ಅಲ್ಲೇ ಕೂರಿಸ್ಕೊಂಡಿದ್ದೆ. ಯಾವುದೋ ಅಲ್ಲಿಂದ ಚಿಕ್ಕಮಗಳೂರಲ್ಲಿ ನಿಂತುಬಿಟ್ಟು ಗೆದ್ದುಬಿಟ್ಟು ನೀವು ಶೃಂಗೇರಿ ಶಾರದೆಯ ಅನುಗ್ರಹದಿಂದ ಗೆದ್ದುಬಿಟ್ಟು ನೀವು ಶೃಂಗೇರಿ ಶಾರದೆಯನ್ನು ಬಿಟ್ಟರೆ ಜ್ಞಾನವನ್ನು ಬುದ್ಧಿಯನ್ನು ಕೊಡ್ತಕ್ಕಂಥ ದೇವರೇ ಶಾರದೆ. ಬುದ್ಧಿ ಪ್ರಧಾನಂ ಶಾರದಾ ಅಂತ ಹೇಳಿದ್ದಾರೆ. ಪ್ರಚೋದಯ, ನಿಮ್ಗೆ ಒಳ್ಳೆ ಬುದ್ಧಿ ಹೊಳಿಬೇಕಲ್ಲ ನಿಮಗೆ. ಹಾಗಾದ್ರೆ ಬಿಟ್ಟರು ತಪ್ಪು ಅಂತ ಅಲ್ಲೇ ಕಾರಣ ಇದೆ ಅಲ್ವೇ? ಅವ್ರ ಅಜ್ಜಿ ಅಲ್ಲಿಂದ ಬಂದಾದ್ಮೇಲೆ ರಾಜೀವ್ ಗಾಂಧಿ ಅವರು ಆ ಶೃಂಗೇರಿ ನಡ್ಕೊಂಡ್ಮೇಲೆ ಅವರು ಬೆಳೆದ ಮೇಲೆ ಹಾಗೆ ನೀವು ಬಿಟ್ಟರು ನೀವೆಲ್ಲ ನಿಮ್ಮಲ್ಲಿ ತಪ್ಪಿನಂತ ಆಯ್ತಲ್ಲ. ಯಾರು ಶೃಂಗೇರಿ ಗುರುಗಳಂತೂ ತಪಸ್ಸಲ್ಲಿ ಅತ್ಯುನ್ನತ ಸ್ಥಾನದಲ್ಲಿದ್ದಾರೆ. ಯಾವ ರಾಜಕಾರಣ ಮತ್ತೊಂದು ಮಾಡ್ದಲೆ ಯಾರನ್ನು ಬಾಂದ್ ಕರಿಯಲ್ಲ, ಯಾರನ್ನು ಹೋಗಿದ್ದನ್ನು ಹೇಳಲ್ಲ. ಅನನ್ಯವಾದ ಭಕ್ತರಿದ್ದಾರೆ ತಪಸ್ಸಲ್ಲಿ. ಸಾಗರ ಹೋದಂಗೆ ಹೋಗ್ತಾರೆ. ಶೃಂಗೇರಿ ಗುರುಗಳು ಮಹಾಸನ್ನಿಧಾನ ನೋಡ್ಬೇಕು ಬಯಸ್ತಾರೆ. ಮಹಾಸನ್ನಿಧಾನವರು ಈಗ ದರ್ಶನ ಕೊಡ್ತಿಲ್ಲ. ಚಿಕ್ಕವರಲ್ಲೇ ನಾವು ಇದೀವಿ ಅಂತ ಹೇಳ್ತಾರೆ. ಚಿಕ್ಕವ್ರು ನೋಡ್ರೆ ಸಾಕು, ನಾನು ನೋಡ್ದಂಗೆ ಅಂತ ಹೇಳ್ಬಿಟ್ಟಿದ್ದಾರೆ. ಚಿಕ್ಕವ್ರು ನೋಡ್ತಾರೆ, ಸಮಾಧಾನ ಮಾಡ್ಕೋತಾರೆ, ಬರ್ತಾರೆ. ಎಲ್ಲರ ಮುಂದೆ ಭಾರತೀಯ ಮಹಾಸ್ವಾಮಿಗಳು ಫೋಟೋ ಆಗಿದೆ. ಯಾರು ಬಂದು ಕೇಳಲ್ಲ. ನಾವೇನು ಸಂದೇಶ ಬರಬೇಕು ಅಂತ ಯಾರು ಸಂದೇಶ ಕೊಟ್ಟಿಲ್ಲ. ನಮ್ಮ ಗುರುಗಳಂತೂ ಭಾರತೀಯ ಮಹಾಸ್ವಾಮಿಗಳು ಯಾರನ್ನು ಕರೆದಿದ್ದು ಬಾಂದಿದ್ದು, ನಮಗೇನೋ ಮಠಕ್ಕೆ ಸಹಾಯ ಮಾಡು ಅಂತ ಹೇಳಿದ್ದು, ನಮಗೇನೋ ಸರ್ಕಾರದ ಸವಲತ್ತು ಕೊಟ್ಟಿದ್ದು ಕೇಳಿದ್ದು ಚರಿತ್ರೆಯಲ್ಲೇ ಇಲ್ಲ. ಹೌದು, ಬೇರೆ ಬೇರೆ ಮಠಗಳು ಡೈರೆಕ್ಟ್ ಆಗಿ ರಾಜಕೀಯದಲ್ಲಿ ಇನ್ವಾಲ್ವ್ ಆಗಿರೋದು ನೋಡಿದೀವಿ ನಾವು. ನಿಜ. ಯಡಿಯೂರಪ್ಪನವ್ರು ಹೇಳಿದ್ದಾರೆ ನಮ್ಗೇನು ಕೊಡಬೇಡಿ, ಏನು ಬೇಡ ಅಂತ. ಕೇವಲ ಭಕ್ತರಿಂದ, ಗುರುಗಳ ತಪಸ್ಸಿಂದ, ಭಕ್ತಿಯಿಂದ, ಅವರ ಗುರುಗಳ ತಪೋ ಇದೆಯಲ್ಲ, ಆ ತಪಸ್ಸಿಂದ ಶೃಂಗೇರಿ ಇವತ್ತು ಒಂದು ಮೇಲು ಮಟ್ಟದಲ್ಲಿ ನಿಂತ್ಕೊಂಡಿದ್ದೀವಿ. ನಿಜ. ನಾನು ಶಾರದಾ ಪೀಠ ಅಂದಿದ್ರಿಂದ ನೇರವಾಗಿ ರಾಷ್ಟ್ರೀಯ ಮಟ್ಟದ ರಾಜಕಾರಣದಿಂದ ವಾಪಸ್ ಬರ್ತೀನಿ ರಾಜ್ಯಕ್ಕೆ. ಹಾಗೆ ನೋಡಿದ್ರೆ ಶಾರದಾ ಪೀಠಕ್ಕೆ ದೇವೇಗೌಡರ ಕುಟುಂಬ ಕೂಡ ನಡೆದುಕೊಳ್ಳುತ್ತೆ. ದೇವೇಗೌಡರು ಹೋಗ್ತಾರೆ, ಕುಮಾರಸ್ವಾಮಿ ಅವರು ಹೋಗ್ತಾರೆ, ಆಗಾಗ ಪೂಜೆ ಪುನಸ್ಕಾರಗಳನ್ನು ಮಾಡಿಸ್ತಾ ಇರ್ತಾರೆ. ಅವರಲ್ಲಿ ಅಂದುಕೊಂಡ ಮಟ್ಟಕ್ಕೆ ರಾಜಕೀಯ ಯಶಸ್ಸು ಕಾಣ್ತಾ ಇಲ್ಲ. ಯಾಕೆ? ಅವ್ರ ಮಗ ಮೂರು ಬಾರಿ ನಿಂತರೂ ಸೋತ್ಬಿಟ್ರು. ಮುಂದಿನ ರಾಜಕೀಯ ಉತ್ತರಾಧಿಕಾರಿ ಯಾರು JDS ಪಕ್ಷಕ್ಕೆ ಅನ್ನೋ ಪ್ರಶ್ನೆಯಾಗಿ ಉಳಿದೋಯ್ತು. ಏನ್ ಕಂಡಿಲ್ಲ. ಕುಮಾರಸ್ವಾಮಿ ಅವರು ಅಲ್ಲೇ ರುದ್ರೋಮ ಮಾಡಿ ಮುಖ್ಯಮಂತ್ರಿಗಳಾಗ್ಲಿಲ್ವ? ಅಲ್ಲಿ ರುದ್ರೋಮ ಆದ್ಮೇಲೆ ಎಲ್ಲ ಆಗಿದ್ದವ್ರು. ಮೊನ್ನೆ ಪೀಠ ನಡ್ಕೊಂಡಿದ್ದು ಏನು ಕಡಿಮೆ ಮಾಡಿದ್ದಾರೆ? ಅವ್ರಿಗೆ ಏನು ಸಂದಾಯ ಬೇಕು ಸಂದಾಯವಾಗಿದೆ. ಎಲ್ಲ ನಿಮ್ಮಲ್ಲಿ ಯಾವ್ದಾದ್ರು ಭಕ್ತಿ ಕಡಿಮೆ ಆದ್ರೆ ಮಾತ್ರ ನಿಮಗಿಲ್ಲ ಅಷ್ಟೇ. ಭಕ್ತಿ ಇಲ್ಲದಕ್ಕೆ ಸಾಗರ ಅದು ಒಂದೇ ತರ ಇರಬೇಕು. ನಂಗೆ ಇವತ್ತು ಆಗಿಲ್ಲ ಅಂದ್ಬಿಟ್ಟು ಮಠ ಬಿಡೋದು, ಗುರುನ ಬದಲಾಯಿಸೋದು ಆಗಲ್ಲ. ಗುರುನ ಬದಲಾಯಿಸೋ ವಸ್ತುನೇ ಒಂದತಿ ಒಂದು ಗುರು ಇಟ್ಕೊಂಡ್ರೆ ಆ ಗುರುಳ ಎದುರಿಗೆ ನಮ್ಗಿರ್ಬೇಕು, ನಮ್ಮ ಇದರಲ್ಲಿರ್ಬೇಕು. ಅವ್ರು ಹೋಗ್ತಿಲ್ಲ ನಂದು ಆಪಾದನೆ ಇಲ್ಲ, ಅಥವಾ ದೇವೇಗೌಡರು ಹೋಗ್ಬೇಕು ಅಂತೂ ನನ್ನ ಆಪಾದನೆ ಇಲ್ಲ. ಆದರೂ ಕೂಡ ಶಾರದಾ ಪೀಠದಲ್ಲಿ ಆ ದೇವರ ಕುಟುಂಬಕ್ಕೆ ಏನಿತ್ತೋ ಹಾಗೇ ಒಳ್ಳೇದಾಗಲಿ ಅಂತ ಹೇಳ್ತಾರೆ. ಇಂದು ಹೇಳ್ತಾರೆ, ನಾಳೆ ಹೇಳ್ತಾರೆ, ಮುಂದೆ ಕೂಡ ಹೇಳ್ತಾರೆ ಅವ್ರಿಗೆ. ನೀವು ರಾಹುಲ್ ಗಾಂಧಿ ಅವರ ವಿಚಾರ ಮಾತನಾಡುವಾಗ ಕಳೆದ ಬಾರಿ ಸಂದರ್ಶನದಲ್ಲಿ ಶಾರದಾ ಪೀಠಕ್ಕೆ ನಡೆದುಕೊಳ್ತಾ ಇದ್ರು, ಅದನ್ನ ಕೈ ಬಿಟ್ಟ ಮೇಲೇನೆ ಕಾಂಗ್ರೆಸ್ಗೆ, ಅದರಲ್ಲೂ ಗಾಂಧಿ ಕುಟುಂಬಕ್ಕೆ ಒಂದ್ ರೀತಿಯಲ್ಲಿ ಸರಿಯಾದ ದಾರಿಯಲ್ಲಿ ಹೋಗೋಕ್ಕಾಗ್ತಿಲ್ಲ ಅಥವಾ ಅಂದುಕೊಂಡ ಗುರಿ ಮುಟ್ಲಿಕ್ಕೆ ಆಗ್ತಿಲ್ಲ ಅಂತ ಪ್ರಸ್ತಾಪ ಮಾಡಿದ್ರಿ. ಇವತ್ತಿಗೂ ಅದು ಅದೇ ಮಾತಿಗೆ ಬದ್ಧರಾಗಿದ್ದೀರಾ? ಶಾರದಾ ಪೀಠಕ್ಕೆ ನಡ್ಕೊಳ್ಳೋದು. ಅದರಲ್ಲಿ ಇವತ್ತೊಂದು ನಿಮಗೆ ವಿಚಾರವನ್ನು ಹೇಳ್ತೀನಿ. ಗುರುವಿಂದಲೇ ಗುರಿ ಹೆಂಗ್ ಮುಟ್ಟೋದು? ನಾನೇ ಸ್ವತಃ ರಾಹುಲ್ ಗಾಂಧಿಯವರ ಅಜ್ಜಿ ಇಂದಿರಾ ಗಾಂಧಿ ಅವರನ್ನ ಧರ್ಮಸ್ಥಳ ಕರ್ಕೊಂಡ್ಬಂದು ಚಿಕ್ಕಮಗಳೂರು ನಿಲ್ಲಿಸಿ ಗೆಲ್ಲಿಸ್ಕೊಂಡು ಕರ್ಕೊಂಡ್ಬಂದಿದ್ದೀನಿ ನಾನು. ದಾಖಲ ಸಮೇತ ಮತ್ತಿದ್ದೆ ನಾನು ಏನು ಕರ್ಕೊಂಡೋಗಿದ್ದೆ ಅಂತ. ವೀರೇಂದ್ರ ಹೆಗ್ಗಡೆ ಅವ್ರು ಕೇಳಿದ್ರೆ ಗೊತ್ತಾಗುತ್ತೆ. ಅಲ್ಲೇ ಕೂರಿಸ್ಕೊಂಡಿದ್ದೆ. ಯಾವುದೋ ಅಲ್ಲಿಂದ ಚಿಕ್ಕಮಗಳೂರಲ್ಲಿ ನಿಂತುಬಿಟ್ಟು ಗೆದ್ದುಬಿಟ್ಟು ನೀವು ಶೃಂಗೇರಿ ಶಾರದೆಯ ಅನುಗ್ರಹದಿಂದ ಗೆದ್ದುಬಿಟ್ಟು ನೀವು ಶೃಂಗೇರಿ ಶಾರದೆಯನ್ನು ಬಿಟ್ಟರೆ ಜ್ಞಾನವನ್ನು ಬುದ್ಧಿಯನ್ನು ಕೊಡ್ತಕ್ಕಂಥ ದೇವರೇ ಶಾರದೆ. ಬುದ್ಧಿ ಪ್ರಧಾನಂ ಶಾರದಾ ಅಂತ ಹೇಳಿದ್ದಾರೆ. ಪ್ರಚೋದಯ, ನಿಮ್ಗೆ ಒಳ್ಳೆ ಬುದ್ಧಿ ಹೊಳಿಬೇಕಲ್ಲ ನಿಮಗೆ. ಹಾಗಾದ್ರೆ ಬಿಟ್ಟರು ತಪ್ಪು ಅಂತ ಅಲ್ಲೇ ಕಾರಣ ಇದೆ ಅಲ್ವೇ? ಅವ್ರ ಅಜ್ಜಿ ಅಲ್ಲಿಂದ ಬಂದಾದ್ಮೇಲೆ ರಾಜೀವ್ ಗಾಂಧಿ ಅವರು ಆ ಶೃಂಗೇರಿ ನಡ್ಕೊಂಡ್ಮೇಲೆ ಅವರು ಬೆಳೆದ ಮೇಲೆ
ಆಗ ನೀವು ಬಿಟ್ಟರೆ ನೀವೆಲ್ಲ ನಿಮ್ಮಲ್ಲಿ ತಪ್ಪಿನ ತಾಯ್ತಲ್ಲ. ಯಾರು ಶೃಂಗೇರಿ ಗುರುಗಳಂತೂ ತಪಸ್ಸಲ್ಲಿ ಅತ್ಯುನ್ನತ ಸ್ಥಾನದಲ್ಲಿದ್ದಾರೆ. ಯಾವ ರಾಜಕಾರಣ ಮತ್ತೊಂದು ಮಾಡ್ದಲೆ ಯಾರನ್ನು ಬಾಂದ್ ಕರಿಯಲ್ಲ, ಯಾರನ್ನು ಹೋಗಿದ್ದನ್ನು ಹೇಳಲ್ಲ. ಅನನ್ಯವಾದ ಭಕ್ತರಿದ್ದಾರೆ ಅವರ ತಪಸ್ಸಲ್ಲಿ. ಸಾಗರ ಹೋದಂಗೆ ಹೋಗ್ತಾರೆ. ಶೃಂಗೇರಿ ಗುರುಗಳು ಮಹಾಸನ್ನಿಧಾನ ನೋಡಬೇಕು ಬಯಸ್ತಾರೆ. ಮಹಾಸನ್ನಿಧಾನವರು ಈಗ ದರ್ಶನ ಕೊಡ್ತಿಲ್ಲ. ಚಿಕ್ಕವರಲ್ಲೇ ನಾವು ಇದ್ದೀವಿ ಅಂತ ಹೇಳ್ತಾರೆ. ಚಿಕ್ಕವ್ರು ನೋಡ್ರೆ ಸಾಕು, ನಾನು ನೋಡ್ದಂಗೆ ಅಂತ ಹೇಳ್ಬಿಟ್ಟಿದ್ದಾರೆ. ಚಿಕ್ಕವ್ರು ನೋಡ್ತಾರೆ, ಸಮಾಧಾನ ಮಾಡ್ಕೋತಾರೆ, ಬರ್ತಾರೆ. ಎಲ್ಲರ ಮುಂದೆ ವಾರದಿ ಮಹಾಸ್ವಾಮಿಗಳು ಫೋಟೋ ಆಗಿದೆ. ಯಾರು ಬಂದು ಕೇಳಲ್ಲ. ನಾವೇನು ಸಂದೇಶ ಬರಬೇಕು ಅಂತ ಯಾರು ಸಂದೇಶ ಕೊಟ್ಟಿಲ್ಲ. ನಮ್ಮ ಗುರುಗಳಂತೂ ವಾರದಿ ಮಹಾಸ್ವಾಮಿಗಳು ಯಾರನ್ನು ಕರೆದಿದ್ದು ಬಾಂದಿದ್ದು, ನಮಗೇನೋ ಮಠಕ್ಕೆ ಸಹಾಯ ಮಾಡು ಅಂತ ಹೇಳಿದ್ದು, ನಮಗೇನೋ ಸರ್ಕಾರದ ಸವಲತ್ತು ಕೊಟ್ಟಿದ್ದು ಕೇಳಿದ್ದು ಚರಿತ್ರೆಯಲ್ಲೇ ಇಲ್ಲ. ಹೌದು, ಬೇರೆ ಬೇರೆ ಮಠಗಳು ಡೈರೆಕ್ಟ್ ಆಗಿ ರಾಜಕೀಯದಲ್ಲಿ ಇನ್ವಾಲ್ವ್ ಆಗಿರೋದು ನೋಡಿದೀವಿ ನಾವು. ನಿಜ. ಯಡಿಯೂರಪ್ಪನವ್ರಿಗೆ ಹೇಳಿದ್ದಾರೆ ನಮ್ಗೇನು ಕೊಡಬೇಡಿ, ಏನು ಬೇಡ ಅಂತ. ಕೇವಲ ಭಕ್ತರಿಂದ, ಗುರುಗಳ ತಪಸ್ಸಿಂದ, ಭಕ್ತಿಯಿಂದ, ಅವರ ಗುರುಗಳ ತಪೋ ಇದೆಯಲ್ಲ, ಆ ತಪಸ್ಸಿಂದ ಶೃಂಗೇರಿ ಇವತ್ತು ಒಂದು ಮೇಲು ಮಟ್ಟದಲ್ಲಿ ನಿಂತ್ಕೊಂಡಿದ್ದೀವಿ. ನಿಜ. ನಾನು ಶಾರದಾ ಪೀಠ ಅಂದಿದ್ರಿಂದ ನೇರವಾಗಿ ರಾಷ್ಟ್ರೀಯ ಮಟ್ಟದ ರಾಜಕಾರಣದಿಂದ ವಾಪಸ್ ಬರ್ತೀನಿ ರಾಜ್ಯಕ್ಕೆ. ಹಾಗೆ ನೋಡಿದ್ರೆ ಶಾರದಾ ಪೀಠಕ್ಕೆ ದೇವೇಗೌಡರ ಕುಟುಂಬ ಕೂಡ ನಡೆದುಕೊಳ್ಳುತ್ತೆ. ದೇವೇಗೌಡರು ಹೋಗ್ತಾರೆ, ಕುಮಾರಸ್ವಾಮಿ ಅವರು ಹೋಗ್ತಾರೆ, ಆಗಾಗ ಪೂಜೆ ಪುನಸ್ಕಾರಗಳನ್ನು ಮಾಡಿಸ್ತಾ ಇರ್ತಾರೆ. ಅವರಲ್ಲಿ ಅಂದುಕೊಂಡ ಮಟ್ಟಕ್ಕೆ ರಾಜಕೀಯ ಯಶಸ್ಸು ಕಾಣ್ತಾ ಇಲ್ಲ. ಯಾಕೆ? ಅವ್ರ ಮಗ ಮೂರು ಬಾರಿ ನಿಂತರೂ ಸೋತ್ಬಿಟ್ರು. ಮುಂದಿನ ರಾಜಕೀಯ ಉತ್ತರಾಧಿಕಾರಿ ಯಾರು JDS ಪಕ್ಷಕ್ಕೆ ಅನ್ನೋ ಪ್ರಶ್ನೆಯಾಗಿ ಉಳಿದೋಯ್ತು. ಏನ್ ಕಂಡಿಲ್ಲ. ಕುಮಾರಸ್ವಾಮಿ ಅವರು ಅಲ್ಲೇ ರುದ್ರೋಮ ಮಾಡಿ ಮುಖ್ಯಮಂತ್ರಿಗಳಾಗ್ಲಿಲ್ವಾ? ಅಲ್ಲಿ ರುದ್ರೋಮ ಆದ್ಮೇಲೆ ಎಲ್ಲ ಆಗಿದ್ದವರು. ಮೊನ್ನೆ ಪೀಠ ನಡ್ಕೊಂಡಿದ್ದು ಏನು ಕಡಿಮೆ ಮಾಡಿದ್ದಾರೆ? ಅವ್ರು ಏನು ಸಂದಾಯ ಬೇಕು ಸಂದಾಯವಾಗಿದೆ. ಎಲ್ಲ ನಿಮ್ಮಲ್ಲಿ ಯಾವ್ದಾದ್ರು ಭಕ್ತಿ ಕಡಿಮೆ ಆದ್ರೆ ಮಾತ್ರ ನಿಮಗಿಲ್ಲ ಅಷ್ಟೇ. ಭಕ್ತಿ ಇಲ್ಲದಕ್ಕೆ ಸಾಗರ ಅದು ಒಂದೇ ಥರ ಇರಬೇಕು. ನಂಗೆ ಇವತ್ತು ಆಗಲಿಲ್ಲ ಅಂದ್ಬಿಟ್ಟು ಮಠ ಬಿಡೋದು, ಗುರುನ ಬದಲಾಯಿಸೋದು ಆಗಲ್ಲ. ಗುರುನ ಬದಲಾಯಿಸೋ ವಸ್ತುನೇ ಒಂದತಿ ಒಂದು ಗುರು ಇಟ್ಕೊಂಡ್ರೆ ಆ ಗುರುಳ ಎದುರಿಗೆ ನಮ್ಗಿರ್ಬೇಕು, ನಮ್ಮ ಇದರಲ್ಲಿರ್ಬೇಕು. ಅವ್ರು ಹೋಗ್ತಿಲ್ಲ ನಂದು ಆಪಾದನೆ ಇಲ್ಲ, ಅಥವಾ ದೇವೇಗೌಡರು ಹೋಗಬೇಕು ಅಂತೂ ನನ್ನ ಆಪಾದನೆ ಇಲ್ಲ. ಆದರೂ ಕೂಡ ಶಾರದಾ ಪೀಠದಲ್ಲಿ ಆ ದೇವರ ಕುಟುಂಬಕ್ಕೆ ಏನಿತ್ತೋ ಹಾಗೇ ಒಳ್ಳೇದಾಗಲಿ ಅಂತ ಹೇಳ್ತಾರೆ. ಇಂದು ಹೇಳ್ತಾರೆ, ನಾಳೆ ಹೇಳ್ತಾರೆ, ಮುಂದೆ ಕೂಡ ಹೇಳ್ತಾರೆ ಅವ್ರಿಗೆ. 1 ವರ್ಷ ಕಳೆದ ಒಂದೇ ವರ್ಷದಲ್ಲಿ ಚುನಾವಣೆಗಳು, ರಾಜಕೀಯ ತಂತ್ರ ಪ್ರತಿತಂತ್ರಗಳು, ಅಭಿಯಾನ, ಜನಪರ ಅಹೋರಾತ್ರಿ ಹೋರಾಟಗಳು, ಪಾರದರ್ಶಕ ವರದಿಗಾರಿಕೆಯ ಪಣ ತೊಟ್ಟು ಮುನ್ನಡೆದಿದ್ದೇವೆ. 1 ವರ್ಷದ ಸಂಭ್ರಮದ ಜೊತೆಗೆ ಜವಾಬ್ದಾರಿ ಕೂಡ ಹೆಚ್ಚಾಗಿದೆ. ಮತ್ತಷ್ಟು ಮುನ್ನುಗ್ಗಿ ಜನಪರ ನಿಲ್ಲುವ ಉತ್ಸಾಹ ಕೂಡ ಹೆಚ್ಚಿದೆ. ಯಾಕಂದ್ರೆ ಇದು ರಿಪಬ್ಲಿಕ್ ಕನ್ನಡ, ನಿಮ್ಮದೇ ಧ್ವನಿ. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.